ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಗಣೇಶ್ ಮೈಸೂರು. ಇವತ್ತು ನಿಮಗೋಸ್ಕರ ಒಂದು ಇನ್ಫಾರ್ಮೇಷನ್ ತಂದಿದ್ದೀನಿ. ಯಾವುದಂದ್ರೆ ಕ್ರೆಡಿಟ್ ಕಾರ್ಡ್ಸ್. ನೀವೇನಾದರೂ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡ್ತಾ ಇದ್ದರೆ ಈ ಫ್ಯಾಕ್ಟ್ಸ್ಗಳನ್ನ ನೀವು ಚೆಕ್ ಮಾಡಿ ಆಮೇಲೆ ಯೂಸ್ ಮಾಡಿ. ಯಾಕೆ ಅಂತಂದರೆ ಕ್ರೆಡಿಟ್ ಕಾರ್ಡಲ್ಲಿ ಅವ್ರು ಕೊಡಬೇಕಾದ್ರೆ ಏನಾಗುತ್ತೆ ಅಂತಂದರೆ ಸರ್ಟನ್ ಆಫರ್ಸ್ ಕೊಡ್ತಾರೆ. ಬಟ್ ನಿಮಗೆ ಅದರಲ್ಲಿ ತುಂಬ ಡಿಸಡ್ವಾಂಟೇಜಸ್ ಇದೆ. ಯಾಕೆಂತಂದರೆ ಅದ್ರಲ್ಲಿ ನಾವು ಜಾಸ್ತಿ ಯೂಸ್ ಮಾಡಬೇಕು ಅಂತ ಕ್ಯಾಶ್ ಬ್ಯಾಕ್ ಬರುತ್ತೆ ಅಂತಂದರೆ ಜಾಸ್ತಿ ಯೂಸ್ ಮಾಡ್ತೀವಿ ಅಂತಂದರೆ ಅದ್ರಲ್ಲಿ ಡ್ರಾಬ್ಯಾಕ್ಸ್ ಜಾಸ್ತಿ ಇರುತ್ತೆ. ಅದರಲ್ಲಿ ಫಸ್ಟ್ ಏನಂತಂದರೆ ನಿಮಗೆ ನೀವೇನಾದರೂ ನಿಮ್ಮ ಇನ್ಕಮ್ಗಿಂತ ಜಾಸ್ತಿ ಏನಾದರೂ ನೀವೇನಾದರೂ ಜಾಸ್ತಿ ಖರ್ಚು ಅದರಲ್ಲಿ ಇದು ಮಾಡ್ತಾ ಇದ್ರೆ, ಪರ್ಚೇಸ್ ಮಾಡ್ತಾ ಇದ್ರೆ, ಏನಾದ್ರು ತಗೋತಾ ಇದ್ರೆ ದಯವಿಟ್ಟು ಇವತ್ತೇ ನಿಲ್ಲಿಸಿ. ಆಮೇಲೆ ಎರಡನೇದು ಏನಂತಂದರೆ ನಿಮಗೆ ಅದರಲ್ಲಿ ಏನಂದರೆ ಹೈ ಇಂಟ್ರೆಸ್ಟ್ ರೇಟ್ಸ್ ಜಾಸ್ತಿ ಇದೆ. ಒಂದು ಬ್ಯಾಲೆನ್ಸ್ ಟ್ರಾನ್ಸ್ಫರ್ ಆಗಲಿ ಏನಾದರೂ ಕ್ಯಾಶ್ ವಿಡ್ರಾಲ್ ಮಾಡಿದ್ರೆ ನಿಮಗೆ ಅದರಲ್ಲಿ ಜಾಸ್ತಿ ಇಂಟ್ರೆಸ್ಟ್ ರೇಟ್ಸ್ ಇದೆ. ಬಟ್ ಇನ್ನೊಂದು ಏನಂತಂದರೆ ನಿಮಗೆ ನೀವೇನಾದ್ರೂ ಆ ಸೈಕಲ್ ಒಳಗೆ ನೀವೇನಾದರೂ ಬಿಲ್ ಪೇ ಮಾಡಿಲ್ಲ ಅಂತಂದರೆ ಅದು ಇಂಟ್ರೆಸ್ಟ್ ಜಾಸ್ತಿ ಬೀಳುತ್ತೆ. ಆಮೇಲೆ ಅಲ್ಲಿ ನಿಮಗೆ ಅದ್ರಲ್ಲಿ ಅಡ್ವಾಂಟೇಜ್ ಅಂತ ಡಿಸ್ಅಡ್ವಾಂಟೇಜ್ ಜಾಸ್ತಿ ಇದೆ. ಯಾಕೆಂದರೆ ನಾನು ಯೂಸ್ ಮಾಡ್ತಾ ಇದ್ದೀನಿ ಕ್ರೆಡಿಟ್ ಕಾರ್ಡ್ಸು. ನೀವೇನು ಮಾಡ್ತೀರಾ ಅಂತಂದರೆ ಈಗ ಯಾವುದೊಂದು ಪರ್ಚೇಸ್ ಮಾಡಬೇಕು ಅಂತಂದರೆ ಕ್ರೆಡಿಟ್ ಕಾರ್ಡ್ ತಗೊಬಿಡ್ತೀರಿ. ನೆಕ್ಸ್ಟ್ ಮಂತ್ ಕಟ್ಕೊಳ್ಳೋದಂತ ಅದು ಕಟ್ಟೋಕ್ಕಾಗಲ್ಲ. ಯಾಕಂದರೆ ನಿಮ್ಮ ಲಿಮಿಟ್ ಎಷ್ಟಿದೆ ಅಲ್ಲಿ ತನಕ ನೀವು ಯೂಸ್ ಮಾಡಿ. ಸರ್ಟನ್ ಲಿಮಿಟ್ ಗಂಟ ನೀವು ಯೂಸ್ ಮಾಡ್ಬೋದು. ನೀವೇನಾದರೂ ಯೂಸ್ ಮಾಡಿ ಆ ಲಿಮಿಟಿಂದ ಜಾಸ್ತಿ, ಈಗ 1,00,000 ಇದೆ ಅಂತಂದರೆ ನಿಮಗೆ 50,000 ನೀವು ಯೂಸ್ ಮಾಡ್ತೀರ ಅಂತಂದರೆ ಆಗ 50% ಕನ್ಸಿಡರ್ ಮಾಡ್ತಾರೆ. ನಿಮಗೆ ಆ ಕ್ರೆಡಿಟ್ ಕಾರ್ಡಲ್ಲಿ ಇಷ್ಟೇ % ಯೂಸ್ ಮಾಡಬೇಕು ಅಂತ ಇರುತ್ತೆ. ಅದಕ್ಕಿಂತ ಜಾಸ್ತಿ ಆದರೆ ನಿಮಗೆ ಅದು ನಿಮ್ಮ ಕ್ರೆಡಿಟ್ ಸ್ಕೋರ್ ಮೇಲೆ ಎಫೆಕ್ಟ್ ಆಗುತ್ತೆ. ಅದೇ ಥರ ನೀವೇನಾದ್ರೂ ಮಂತ್ಲಿ ಬಿಲ್ ಕರೆಕ್ಟಾಗಿ ಕಟ್ಟಲಿಲ್ಲ, ಬ್ಯಾಲೆನ್ಸ್ ಟ್ರಾನ್ಸ್ಫರ್ ಮಾಡಿದ್ದೀರಾ, ಅದನ್ನು ಅಮೌಂಟ್ ತೊಗೊಂಡಿದ್ದೀರಾ ಇಂಟ್ರೆಸ್ಟ್ ಅಂತಂದರೆ ಅವಾಗ ನಿಮಗೆ ಅದು ನಿಮ್ಮ ಕ್ರೆಡಿಟ್ ಸ್ಕೋರ್ ಮೇಲೆ ಎಫೆಕ್ಟ್ ಆಗುತ್ತೆ. ಕ್ರೆಡಿಟ್ ಕಾರ್ಡ್ ತೊಗೋಬೇಕಾದ್ರೆ ತುಂಬ ಕೇರ್ಫುಲ್ಲಾಗಿ ತೊಗೊಳ್ಳಿ. ಆನ್ಲೈನ್ ಫೀಸ್ ಇದೆ, ಇಲ್ಲ ಫ್ರೀಯಾಗಿ ಕೊಡ್ತಿದ್ದಾರೆ ಅಂತಂದರೆ ಸ್ವಲ್ಪ ಏನೋ ಒಂದು ಬೆನಿಫಿಟ್ಸ್ ಇದೆ ಅಂತಂದರೆ ನೀವು ಅದ್ರಲ್ಲಿ ಚೆಕ್ ಮಾಡಿ ಏನು ಬೆನಿಫಿಟ್ಸ್ ಇದೆ. ಯಾಕೆ 1 ವರ್ಷ ಆದಮೇಲೆ ಕೆಲವರು ಏನು ಮಾಡ್ತಾರೆ ಅಂದರೆ ಕೆಲವು ಕ್ರೆಡಿಟ್ ಕಾರ್ಡ್ಗಳಲ್ಲಿ 1 ವರ್ಷ ಆದಮೇಲೆ ನಿಮಗೆ ಆನ್ಯುವಲ್ ಫೀಸ್ನ ಅಪ್ಲೈ ಮಾಡಿಸ್ತಾರೆ. ಇನ್ನೊಂದೇನಂತಂದರೆ ಇಷ್ಟು ಲಕ್ಷ ನೀವು ಸ್ಪೆಂಡ್ ಮಾಡಿದ್ರೆ ಇಷ್ಟು ನಿಮಗೆ ಫೇವರ್ ಅಂತ ಕೊಡ್ತಾರೆ. ಅದೆಲ್ಲ ಮಾಡಬೇಡಿ ದಯವಿಟ್ಟು. ಯಾಕೆ ಅಂತಂದರೆ ನೀವು ಕ್ರೆಡಿಟ್ ಕಾರ್ಡ್ ತೊಗೋಬೇಕಾದ್ರೆ ಇರೋ ಇಂಟ್ರೆಸ್ಟ್ ಕಟ್ಟಬೇಕಾದ್ರೆ ತುಂಬ ಕಷ್ಟ ಆಗುತ್ತೆ. ಯಾಕೆಂತಂದರೆ ಅದರಲ್ಲಿ ಮಂತ್ಲಿ ನಿಮಗೆ ಆ ಸೈಕಲ್ ಜನ್ರೇಟ್ ಆಗ್ತಾ ಹೋಗುತ್ತೆ. ಕ್ರೆಡಿಟ್ ಕಾರ್ಡ್ ಏನಕ್ಕೆ ಅಂತಂದರೆ ಎಮರ್ಜೆನ್ಸಿಗೋಸ್ಕರ ಇಟ್ಕೊಳ್ಳಿ. ಯಾವುದಾದ್ರೂ ಹಾಸ್ಪಿಟಲ್ಗೆ ಏನಾದರೂ ಎಮರ್ಜೆನ್ಸಿ ಕೈಯಲ್ಲಿ ಅಮೌಂಟ್ ಕ್ಯಾಶ್ ಇರೋಲ್ಲ ಅಂದರೆ ಆವಾಗ ನೀವು ಕ್ರೆಡಿಟ್ ಕಾರ್ಡ್ನ ಎಲ್ಲಾದರೂ ಯೂಸ್ ಮಾಡ್ಬೋದು. ಬಟ್ ನೀವು ಸ್ಪೆಂಡು ಇಲ್ಲ ಏನಾದರೂ ಗ್ರಾಸರಿ ಇಲ್ಲಾಂದರೆ ನಿಮಗೆ ಕ್ಲಾತ್ಸ್ಗೆ ಏನಾದರೂ ಯೂಸ್ ಮಾಡ್ತಿದ್ದೀರಾ ಅಂತಂದರೆ ಅದನ್ನು ದಯವಿಟ್ಟು ಕಡಿಮೆ ಮಾಡಿ. ನಿಮ್ಮ ಲಿಮಿಟ್ ಎಷ್ಟಿದೆ ಅದು ಚೆಕ್ ಮಾಡ್ಕೊಳ್ಳಿ. ನಾನು ಇಷ್ಟೇ ಸ್ಪೆಂಡ್ ಮಾಡಬೇಕು ಈ ತಿಂಗಳಲ್ಲಿ ಅಂತ ಚೆಕ್ ಮಾಡ್ಕೊಳ್ಳಿ. ಆಮೇಲೆ ಕ್ರೆಡಿಟ್ ಕಾರ್ಡ್ನ ಯೂಸ್ ಮಾಡಿ. ಅವ್ರು ಆಫರ್ ಕೊಡ್ತಾರೆ, ಇಲ್ಲ ನಾನು ಇದು ಮಾಡ್ತೀನಿ. ಈಗ ರೂಪಾಯಿದ ಕ್ರೆಡಿಟ್ ಕಾರ್ಡ್ ಬಿಟ್ಟರು ಅದರಲ್ಲಿ ಏನಾಗುತ್ತೆ ಅಂತಂದರೆ UPI ಸ್ಪೆಂಡ್ಸ್ನಲ್ಲಿ UPI ಸ್ಕ್ಯಾನ್ ಮಾಡಿ ನೀವು ಪೇ ಮಾಡಬೇಕು ಕ್ರೆಡಿಟ್ ಕಾರ್ಡಿಂದ. ಬಟ್ ಏನಾಗುತ್ತೆ ಅಂದರೆ ಈಗ ಅದು ಇಂಟ್ರೆಸ್ಟ್ ಜಾಸ್ತಿ ಇರುತ್ತೆ. ಇಷ್ಟು ಟ್ರಾನ್ಸಾಕ್ಷನ್ ಮಾಡಿದ್ರೆ ಇಷ್ಟು ಅಂತ ಇರುತ್ತೆ ಇಂಟ್ರೆಸ್ಟು. ಅದು ಆಯಾ ಬ್ಯಾಂಕ್ ಕ್ರೆಡಿಟ್ ಕಾರ್ಡ್ ಮೇಲೆ ಡಿಪೆಂಡ್ ಆಗುತ್ತೆ. ದಯವಿಟ್ಟು ಈ ಕ್ರೆಡಿಟ್ ಕಾರ್ಡ್ ಏನಾದರೂ ಯೂಸ್ ಮಾಡ್ತಾಯಿದ್ರೆ ಇವತ್ತೇ ನಿಲ್ಲಿಸಿ, ಕಡಿಮೆ ಮಾಡಿ. ಆದಷ್ಟು ನಿಮ್ಮ ಲಿಮಿಟ್ ಎಷ್ಟಿದೆ ಸರ್ಟನ್ ನೀವು ಪ್ಲ್ಯಾನ್ ಹಾಕ್ಕೊಳ್ಳಿ. ಮಂತ್ಲಿಗೆ ನಾನು ಇಷ್ಟೇ ಸ್ಪೆಂಡ್ ಮಾಡಬೇಕು ಅಂತೇಳಿ ನೀವು ಪ್ಲ್ಯಾನ್ ಹಾಕ್ಕೊಳ್ಳಿ. ಪ್ಲ್ಯಾನ್ ಹಾಕ್ಕೊಂಡು ಬೇಕಾದ್ರೆ ನೀವು ಸ್ಪೆಂಡ್ ಮಾಡಿ. ಇನ್ನೊಂದು ಇಲ್ಲಿ ಇಷ್ಟೇ ಲಿಮಿಟು, ಆ ಲಿಮಿಟಲ್ಲಿ ನಾನು ಇಷ್ಟು ಯೂಸ್ ಮಾಡ್ತೀನಿ ಅಂತೇಳಿ ಮಾಡಬೇಕಾದ್ರೆ ಆಫರ್ ಕೊಡ್ತಾರೆ ಸ್ಟಾರ್ಟಿಂಗು. ಬಟ್ ನಾವೇನು ಮಾಡ್ತೀವಿ ಅಂದರೆ ನಮ್ಮ ಲಿಮಿಟ್ಗಿಂತ ಜಾಸ್ತಿ ಯೂಸ್ ಮಾಡೋಕ್ಕೆ ಹೋಗ್ತೀವಿ. ಅವಾಗ ಏನಾಗುತ್ತೆ, ಅದು ನಿಮಗೆ ಬರ್ಡನ್ ಆಗುತ್ತೆ. ನೀವು ಮಂತ್ಲಿ ಆದಮೇಲೆ ನೀವು ಪೇ ಮಾಡಬೇಕಾದ್ರೆ ಆ ಸೈಕಲ್ ಬಿಲ್ ಆದಮೇಲೆ ಅದು ಜಾಸ್ತಿ ಅಂತಿದೆ. ಅದಕ್ಕೆ ನೀವೇನು ಮಾಡಿ ಅಂತಂದರೆ 1 ತಿಂಗಳು ಆಗಿದೆ ಅಂದರೆ ನಿಮ್ಮ ಲಿಮಿಟ್ ಎಷ್ಟಿದೆ ಚೆಕ್ ಮಾಡ್ಕೊಳ್ಳಿ, ಆಮೇಲೆ ಯೂಸ್ ಮಾಡಿ. ಅದಂದರೆ ದಯವಿಟ್ಟು ಕ್ಯಾಶ್ ವಿಡ್ರಾಲ್ ಅಂತೂ ಮಾಡಲೇಬೇಡಿ. ಕ್ರೆಡಿಟ್ ಕಾರ್ಡಲ್ಲಿ ಬ್ಯಾಲೆನ್ಸ್ ಟ್ರಾನ್ಸ್ಫರ್ ಅಂತೂ ಮಾಡಲೇಬೇಡಿ. ಮಾಡಬೇಕು ಅಂತಂದರೆ ನೀವು ಕ್ಯಾಶ್ ಇದ್ದರೆ ನೀವು ಮಾಡಿ, ಇಲ್ಲಾಂದರೆ ಮಾಡೋಕ್ಕೆ ಹೋಗಬೇಡಿ. ಆಮೇಲೆ ಪರ್ಚೇಸಿಂಗ್ ಆಗಲಿ ಏನೇ ಆಗಲಿ ಪಾಯಿಂಟ್ಸ್ ಸಿಗುತ್ತೆ, ಇಲ್ಲ ಕ್ಯಾಶ್ ಬ್ಯಾಕ್ ಪಾಯಿಂಟ್ಸ್ ಸಿಗುತ್ತೆ ಅಂತೇಳಿ ನೀವು ದಯವಿಟ್ಟು ಮಾಡಬೇಡಿ. ಅದರಲ್ಲಿ ಏನಾಗುತ್ತೆ ನಿಮಗೆ ಅಡ್ವಾಂಟೇಜಿಂದ ಡಿಸ್ಅಡ್ವಾಂಟೇಜ್ ಜಾಸ್ತಿ. ಯಾರು ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡ್ತಿದ್ದಾರೆ ಅವ್ರಿಗೆ ತುಂಬ ಇದು ಗೊತ್ತಾಗುತ್ತೆ. ಯಾಕೆ ಅಂತಂದರೆ ಅವ್ರು ಯೂಸ್ ಮಾಡ್ತಾ ಇದ್ದರೆ ಮಂತ್ಲಿ ನೀವು ಪೇ ಮಾಡಬೇಕು. ಈಗೇನೋ ಒಂದು ಕ್ರೆಡಿಟ್ ಕಾರ್ಡ್ ಇದೆ ಅಂತ ನಾನು ಸ್ವೈಪ್ ಮಾಡಿದ್ರೆ, ಇಲ್ಲ ಏನಾದರೂ ಎಲ್ಲರೂ ಯೂಸ್ ಮಾಡಿದ್ರೆ ಆನ್ಲೈನ್ ಪ್ಲಾಟ್ಫಾರ್ಮ್ಗಳಲ್ಲಿ ನಿಮ್ಗೇನಾಗುತ್ತೆ ಅಂದರೆ ಅದು ಜಾಸ್ತಿ ಬರ್ಡನ್ ಆಗುತ್ತೆ. ಸೊ ಮಂತ್ಲಿ ನೀವೇನು ಮಾಡ್ತೀರಾ ಅಂತಂದರೆ ಆದಷ್ಟು ಕಡಿಮೆ ಮಾಡಿ ಕ್ರೆಡಿಟ್ ಕಾರ್ಡಲ್ಲಿ ಯೂಸ್ ಮಾಡೋದು. ಎಷ್ಟಿದೆ ಲಿಮಿಟ್ ಅಂತ ಚೆಕ್ ಮಾಡ್ಕೊಳ್ಳಿ. ನೀವೇನಾದರೂ ಜಾಸ್ತಿ ಯೂಸ್ ಮಾಡ್ತೀರಾ ಅಂತಂದರೆ ಇಂಟ್ರೆಸ್ಟ್ ಎಷ್ಟಾಗುತ್ತೆ. ಆದಷ್ಟು ಕಾರ್ಡ್ ಸ್ವೈಪ್ ಮಾಡೋದನ್ನ, ಕಾರ್ಡ್ ವಿಡ್ರಾಲ್ ಮಾಡೋದು, ಕ್ರೆಡಿಟ್ ಕಾರ್ಡಲ್ಲಿ ವಿಡ್ರಾಲ್ ಮಾಡೋದನ್ನ ಅಮೌಂಟ್ನ ಮಾಡಲೇಬೇಡಿ ಅಂತ ನಾನು ಹೇಳ್ತೀನಿ. ಇನ್ನೊಂದು ಬ್ಯಾಲೆನ್ಸ್ ಟ್ರಾನ್ಸ್ಫರ್ ಅಂತೂ ಮಾಡಲೇಬೇಡಿ. ನೀವೇನಾದರೂ ಶಾಪಿಂಗ್ ಮಾಡ್ತೀರಾ, ಕ್ಯಾಶ್ ಬ್ಯಾಕ್ ಸಿಗುತ್ತೆ ಅಂದರೆ ಅದಕ್ಕೊಂದು ಎಸ್ಟಿಮೇಷನ್ ಹಾಕ್ಕೊಳ್ಳಿ. ಅಷ್ಟೇ ನೀವು ಅದರಲ್ಲೇ ನೀವು ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ನೀವು ಅದನ್ನು ಯೂಸ್ ಮಾಡೋಕ್ಕೆ ಹೋಗಬೇಡಿ. ಅದರಲ್ಲಿ ಡಿಸ್ಅಡ್ವಾಂಟೇಜ್ ಜಾಸ್ತಿ ಇದೆ. ಯಾಕೆಂದರೆ ಅವ್ರು ಸುಮ್ಮನೆ ಕೊಡಲ್ಲ ನಿಮಗೆ ಆಫರ್ ಅಂತಂದರೆ. ಅದರಲ್ಲಿ ನಿಮಗೆಲ್ಲ ಅವರೆಲ್ಲ ಕ್ಯಾಲ್ಕುಲೇಟ್ ಮಾಡಿ ನಿಮಗೆ ಗೊತ್ತಿರುತ್ತೆ. ಯಾಕೆಂದರೆ ಗೊತ್ತು ಯಾರು ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡ್ತಿದ್ದಾರೆ ಅಂತಂದರೆ ಅವ್ರು ಯೂಸ್ ಮಾಡ್ತಾರೆ. ನೆಸೆಸಿಟಿ ಇದ್ದೇ ಇರುತ್ತೆ. ಸೊ ಏನಾದ್ರು ಪರ್ಚೇಸ್ ಮಾಡಬೇಕು ಅಂದರೆ ಅದರಲ್ಲಿ ಮಾಡಿಬಿಡ್ತಾರೆ. ಆಮೇಲೆ ನೆಕ್ಸ್ಟ್ ಮಂತ್ಲಿ ಬಿಲ್ ಕಟ್ಟೋಕ್ಕಾಗಲ್ಲ. ಅವಾಗ ಏನಾಗುತ್ತೆ, ನಿಮ್ಮ ಕ್ರೆಡಿಟ್ ಸ್ಕೋರ್ ಮೇಲೆ ಅದು ಎಫೆಕ್ಟ್ ಆಗುತ್ತೆ. ಸೊ ಇವತ್ತಿನ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ ಇದೆ, ಯೂಟ್ಯೂಬ್ ಚಾನಲು. ಲೈಕ್ ಆ್ಯಂಡ್ ಶೇರ್ ಮಾಡಿ. ಇದೇ ಥರ ನಿಮಗೆ ವೀಡಿಯೋಸ್ನ ಕೊಡ್ತಾ ಇರ್ತೀನಿ.